ಜನ ಪ್ರಮುಖ ಮುಖಂಡರುಗಳು ಕಾರ್ಯಕರ್ತರುಗಳು ಕಳೆದ 3 ವರ್ಷದಿಂದನೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮಲ್ಲಿ ಮನಸ್ಸುಗಳಲ್ಲಿ ಜನತಾದಳ ಪಕ್ಷದಿಂದ ತುಮಕೂರು ಗ್ರಾಮಾಂತರದಲ್ಲಿ ನಮ್ಮನ್ನ ಎಲ್ಲೋ ಒಂದು ಕಡೆ ಕೈ ಚೆಲ್ಬಿಟ್ಟಿದಾರ, ಕೈ ಬಿಟ್ಬಿಟ್ಟಿದಾರ ಅಂತಕ್ಕಂಥ ಆತಂಕದ ವಾತಾವರಣ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ಬಹುಶಃ ಅದಕ್ಕೆ ಇವತ್ತು ತೆರೆ ಎಳಿತಕ್ಕಂಥದಕ್ಕೆ, ಯಾಕೆಂದ್ರೆ ನಾನೊಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇರಣ. ನನ್ನ ಮೊದಲನೇ ಹಂತದ ಜನರೊಂದಿಗೆ ಜನತಾದಳ ಪ್ರವಾಸ ಸರಿಸುಮಾರು 9,000 ಕಿಲೋಮೀಟರ್ ಹಳೆ ಮೈಸೂರು ಪ್ರಾಂತ್ಯ ಸೇರಿದಂತೆ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಉತ್ತರ ಕನ್ನಡ ಅನೇಕ ಜಿಲ್ಲೆಗಳಲ್ಲಿ ಹಲವಾರು ವಿಧಾನಸಭಾ ಕ್ಷೇತ್ರಗಳು, ಸರಿಸುಮಾರು 54 ಕ್ಷೇತ್ರಗಳಲ್ಲಿ ಮೊದಲನೇ ಹಂತದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಹೆಸರಲ್ಲಿ ಸದಸ್ಯತ್ವ ನೋಂದಣಿಯನ್ನ ಅತ್ಯಂತ ಯಶಸ್ವಿಯಾಗಿ ಇಡೀ ರಾಜ್ಯಾದ್ಯಂತ ಕಾರ್ಯಕರ್ತರು ನೆರವೇರಿಸಿಕೊಟ್ಟಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ನಾನು ಸಾಮಾಜಿಕ ಜಾಲತಾಣದಲ್ಲಿ ನಾನು ತುಮಕೂರು ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರವನ್ನ ಮೊದಲನೇ ಹಂತದಲ್ಲಿ ಪ್ರವಾಸ ಮುಗಿಸಿದೆ. ಆ ಸಂದರ್ಭದಲ್ಲಿ ನಾನು ಒಂದು ಅಂಶ ಗಮನಿಸಿದ್ದು, ಯಾಕೆಂದ್ರೆ ಇವತ್ತು ಸಾಮಾಜಿಕ ಜಾಲತಾಣ ಅಂತಕ್ಕಂಥದ್ದು ಇವತ್ತು ಬಹಳ ಒಂದು ಗಂಭೀರವಾದಂತ ಒಂದು ವೇದಿಕೆ. ಅಂತ ಒಂದು ವೇದಿಕೆಗಳಲ್ಲಿ ನಿಮಗೆ ಇರ್ತಕ್ಕಂಥ ವಾಕ್ ಸ್ವಾತಂತ್ರ್ಯ ಏನಿದೆ, ಅದನ್ನ ಪಕ್ಷದ ಹಿತದೃಷ್ಟಿಯಿಂದ ನೀವು ಕೊಡ್ತಕ್ಕಂಥ ಕೆಲವೊಂದಷ್ಟು ಸಲಹೆ ಸೂಚನೆಗಳನ್ನ ಇವೆಲ್ಲವೂ ಕೂಡ ನಾನು ಬಹಳ ಸೂಕ್ಷ್ಮವಾಗಿ ಗಮನಿಸಿದೆ. ಎಲ್ಲೋ ಒಂದ್ ಕಡೆ ತುಮಕೂರು ಗ್ರಾಮಾಂತರ ಕ್ಷೇತ್ರ ಇರ್ಬೋದು, ತಿಪ್ಟೂರು ಇರ್ಬೋದು, ಜೊತೆಯಲ್ಲಿ ತುಮಕೂರು ನಗರ ಇರ್ಬೋದು, ಈ 3 ಕ್ಷೇತ್ರಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮೊದಲನೇ ಹಂತದ ಪ್ರವಾಸವನ್ನ ಯಾತಕ್ಕೋಸ್ಕರ ಹಮ್ಮಿಕೊಂಡಿಲ್ಲ. ಇಲ್ಲೂ ಕೂಡ ಕಾರ್ಯಕರ್ತರು ಇದ್ದೇವೆ, ಬದುಕಿದ್ದೇವೆ, ಪಕ್ಷ ಸಂಘಟನೆ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಿದ್ದೇವೆ. ದಯವಿಟ್ಟು ನಮ್ಮನ್ನ ಅನಾಥರಾಗಿ ಮಾಡಬೇಡಿ ಅಂತಕ್ಕಂಥದ್ದು ತಾವೆಲ್ಲರೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ತಾವೆಲ್ಲರೂ ಒಂದು ಸಂದೇಶವನ್ನ ಹೊರಡಿಸಿದ್ರಿ. ಇವೆಲ್ಲವನ್ನ ನೋಡ್ತಾ ಕೂತೆ ಯಾವ ಕಾರಣಕ್ಕೂ ಕೂಡ ಇವತ್ತು ಇಲ್ಲಿ ಸೇರಿರ್ತಕ್ಕಂಥವ್ರು ನಾನು ಅವಾಗಿಂದ ಬಹಳ ಸೂಕ್ಷ್ಮವಾಗಿ ನೋಡ್ತಾ ಇದ್ದೇನೆ. ಒಂದು ಕುರ್ಚಿ ಕೂಡ ಅಳ್ಗಾಡಿಲ್ಲ. ಅಂದ್ರೆ ಈ ಕ್ಷೇತ್ರದಲ್ಲಿ ಇವತ್ತು ಜನತಾದಳ ಪಕ್ಷವನ್ನ ಎಷ್ಟು ಬಲವಾಗಿ ಬುಡದಿಂದ ಕಟ್ಕೊಂಡ್ ಬಂದಿದ್ದೀರಿ ಅಂತಕ್ಕಂಥದ್ದಕ್ಕೆ ಬಹುಶಃ ಇವತ್ತಿನ ಈ ಕಾರ್ಯಕ್ರಮ ಒಂದು ಸಣ್ಣ ಉದಾಹರಣೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಭಾವಿಸಿದ್ದೇನೆ. ಈ ಕಾರ್ಯಕ್ರಮ ಇವತ್ತಿನ ದಿನ ನಿಗದಿಪಡಿಸಿದಂತ ಸಂದರ್ಭ, ಬಹುಶಃ ನಿಂಗಪ್ಪಣ್ಣ ಅವ್ರ ಜೊತೆ ಮಾತನಾಡುವಾಗ 1 ವಾರ 10 ದಿನಗಳ ಕಾಲ ಅಷ್ಟೇ ಅವ್ರಿಗೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಕೊಳ್ತಕ್ಕಂಥದಕ್ಕೆ ಸಮಯ ಸಿಕ್ಕಂಥದ್ದು. ಆದ್ರೂ ಕೂಡ ಕೇವಲ 1 ವಾರದಲ್ಲಿ ಇದು ಯಾವುದೇ ಸಾರ್ವಜನಿಕರ ಸಭೆ ಅಲ್ಲ, ಹೊರತಾಗಿ ಇದು ಪಕ್ಷದ ಕಾರ್ಯಕರ್ತರು ಮತ್ತೆ ಮುಖಂಡರನ್ನ ಉದ್ದೇಶಿಸಿ ಮುಂಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳಿರ್ಬೋದು, ಅಥವಾ ವಿಧಾನಸಭಾ ಚುನಾವಣೆಗಳಿರ್ಬೋದು, ಅಥವಾ ಸಂಸತ್ ಚುನಾವಣೆಗಳಿರ್ಬೋದು, ಇವೆಲ್ಲವನ್ನ ಎದುರು ನೋಡ್ತಕ್ಕಂಥ ಚುನಾವಣೆಗಿಂತ ಮುಂಚಿತವಾಗಿ ಸ್ಥಳೀಯ ಚುನಾವಣೆಗಳನ್ನ ನಾವೇನು ಎದುರು ನೋಡ್ತಾ ಇದ್ದೇವೆ. ಸ್ಥಳೀಯ ಚುನಾವಣೆ ಅಂದ್ರೆ ಇದು ಕಾರ್ಯಕರ್ತರಿಗೆ ಮೀಸಲಾಗ್ತಕ್ಕಂಥ ಒಂದು ಚುನಾವಣೆ. ವಿಧಾನಸಭೆಗೆ ಸಂಸತ್ಗೆ ಕಳಿಸ್ತಕ್ಕಂಥದಕ್ಕೆ ನಿಮ್ಮೆಲ್ಲರ ಹೋರಾಟ, ನಿಮ್ಮೆಲ್ಲರ ದೃಢ ಸಂಕಲ್ಪ ಬಹುಶಃ ಇವತ್ತು MP ಚುನಾವಣೆ ಇರ್ಬೋದು, ಅಥವಾ ವಿಧಾನಸಭಾ ಚುನಾವಣೆಗಳು ಇಂದಿನಿಂದ ಏನು ನಡ್ಕೊಂಡ್ ಬಂದಿದೆ, ಆ ಚುನಾವಣೆಗಳಲ್ಲಿ ನೀವೆಲ್ಲರೂ ಕೂಡ ಪಕ್ಷದ ಪರವಾಗಿ, ಪಕ್ಷದ ಏಳಿಗೆಗೋಸ್ಕರ ಯಾವುದೇ ನಿರೀಕ್ಷೆಗಳು ಫಲಾಪೇಕ್ಷೆಗಳಿಲ್ದಿರ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ಕೊಂಡ್ ಬಂದಿದ್ದೀರಿ. ಇವತ್ತು ಅಂತ ಕಾರ್ಯಕರ್ತರ ಚುನಾವಣೆಯನ್ನು ನಾವೇನು ಎದುರು ನೋಡ್ತಾ ಇದ್ದೇವೆ. ಇವತ್ತು ವಾಪಸ್ಸು ಕಾರ್ಯಕರ್ತರಿಗೆ ಮುಂದಿನ ವಿಧಾನಸಭಾ ಚುನಾವಣೆ ಇನ್ನೂ 2 ವರ್ಷ ಇದೆ.
ಅದಕ್ಕೆ ಮುಂಚಿತವಾಗಿ ಬರ್ತಕ್ಕಂಥದ್ದು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಚುನಾವಣೆಗಳು, ನಗರಸಭೆನೋ ಪುರಸಭೆನೋ ಪಟ್ಟಣ ಪಂಚಾಯಿತಿ ಚುನಾವಣೆಗಳು. ಇಂಥ ಸ್ಥಳೀಯ ಚುನಾವಣೆಗಳಲ್ಲಿ ಇವತ್ತು ಕಾರ್ಯಕರ್ತರನ್ನ ಗುರುತಿಸಿ ನಿಮ್ಮ ಸಂಘಟನೆ ಯಾವ ರೀತಿ ನಿಮ್ಮ ಬೂತ್ಗಳಲ್ಲಿ, ಯಾಕೆಂದ್ರೆ ಇವತ್ತು ಬರ್ತಾ ನಾನು ನೋಡಿದೆ ತಾವೆಲ್ಲರೂ ಬೈಕ್ ರ್ಯಾಲಿ ಮಾಡಿದ್ರಿ, ಬಹಳ ವಿಜೃಂಭಣೆಯಿಂದ ನಮಗೆ ಸ್ವಾಗತ ಕೋರಿದ್ರಿ. ಆದ್ರೆ ಕೇವಲ ಇವತ್ತು ಬೈಕ್ ರ್ಯಾಲಿ ಮಾಡ್ತಕ್ಕಂಥದ್ದು ಅಥವಾ ದೊಡ್ಡ ದೊಡ್ಡ ಸಮಾವೇಶಗಳು ಮಾಡ್ತಕ್ಕಂಥದ್ರ ಅಷ್ಟೇ ಆದ್ರೆ ಇದು ಮತಗಳಾಗಿ ಪರಿವರ್ತನೆ ಆಗ್ಲಿಕ್ಕಿಲ್ಲ. ಮತವಾಗಿ ಪರಿವರ್ತನೆ ಆಗಬೇಕು ಅಂತಕ್ಕಂಥದ್ದಾದ್ರೆ ಬೂತ್ ನಾವು ಬಿಗಿಯಾಗಿ ಇಟ್ಕೊಳ್ಬೇಕಾಗ್ತದೆ. ಬೂತ್ ಅಲ್ಲಿ ನೀವು ಬಿಗಿಯಾಗಿ ಪಕ್ಷವನ್ನ ಬುಡ ಸಮೇತವಾಗಿ ಕಟ್ಟಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನೊಂದು ಮಾತನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ದಯವಿಟ್ಟು ಯಾರೂ ಧೃತಿಗೆಡ್ತಕ್ಕಂಥದ್ದು ಬೇಡ. ನನಗೆ ಗೊತ್ತು, ಕಳೆದ 3 ವರ್ಷದಿಂದ ನೀವೆಲ್ಲರೂ ಕೂಡ ಯಾವ ಒಂದು ಯಾತ್ರೆಯನ್ನ ಅನುಭವಿಸ್ತಾ ಇದ್ದೀರಿ. ಈ ಕ್ಷೇತ್ರದಲ್ಲಿ ನಮ್ಗೆ ನಾಯಕರು ಯಾರು, ನಾವು ದಿನ ಬೆಳಗ್ಗೆ ಎದ್ರೆ ಕಷ್ಟ ಸುಖ ಅಂತ ಯಾರ ಮನೆ ಬಾಗಿಲಿಗೆ ಹೋಗ್ಬೇಕು ಅಂತಕ್ಕಂಥ ಯಕ್ಷ ಪ್ರಶ್ನೆ ನಿಮ್ಮೆಲ್ಲರ ಹೃದಯದಲ್ಲಿ ಕಾಡ್ತಾ ಇದೆ. ನಾನು ಹೆಸರು ಹೇಳೋದಕ್ಕೆ ಹೋಗೋದಿಲ್ಲ. ಬಹಳ ಜನ ಒಂದ್ಸಲಿ ಅಲ್ಲ 2 ಸಲ ಬಂದು ಹೋಗಿರ್ತಕ್ಕಂಥ ಉದಾಹರಣೆ ನಾವು ನೋಡ್ಬಿಟ್ಟಿದೀವಿ. ನಿಂಗಪ್ಪಣ್ಣ ಅವ್ರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ದೇವೇಗೌಡರ ಕುಟುಂಬ ಹೆಸರನ್ನ ಪದೇ ಪದೇ ಸಾರ್ವಜನಿಕ ವಲಯದಲ್ಲಿ ನೆನೆಸ್ಕೊಳ್ತಕ್ಕಂಥ ಕೆಲಸ ಕೆಲವೊಂದಷ್ಟು ವ್ಯಕ್ತಿಗಳು ಮಾಡ್ತಾರೆ. ಅದು ಇತ್ತೀಚೆಗೆ ಯಾವಾಗ ನೀವೆಲ್ಲ ಸೇರಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮಾಡಲೇಬೇಕು ಅಂತಕ್ಕಂಥ ಸವಾಲನ್ನ ಸ್ವೀಕಾರ ಮಾಡಿ ಹೊರಟ್ರಿ. ನಾನು ಕೂಡ ಸಾರ್ವಜನಿಕ ವೇದಿಕೆಯಲ್ಲಿ ಕೆಲವೊಂದಷ್ಟು ಚರ್ಚೆಗಳು ಬಂದಿದ್ನ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದೆ. ನಾನು ಅನ್ಕಂಡೆ, ಈಗ ನಾವು ಬರ್ತಾ ಇರೋದ್ರಿಂದ ಬಹುಶಃ ದೇವೇಗೌಡರು ಕುಮಾರಣ್ಣನ ಹೆಸರು ಪ್ರಸ್ತಾವನೆಯಲ್ಲಿ ಇದೆ ಅಂತಕ್ಕಂಥದ್ನ ಭಾವಿಸಿದೆ. ಇಲ್ಲಾಂದ್ರೆ ಬಹುಶಃ ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ನಮ್ಮನ್ನೇ ನಂಬ್ಕೊಂಡಿರ್ತ ಕಾರ್ಯಕರ್ತರು, ನಮ್ಮನ್ನೇ ಪ್ರೀತಿಸ್ತಕ್ಕಂಥ ಒಂದು ವರ್ಗ ನಿಮ್ಮನ್ನ ಶಾಸಕರಾಗಿ ಮಾಡಿ JDS ಚಿಹ್ನೆ ಅಡಿ ಇಷ್ಟೆಲ್ಲ ರಾಜಕೀಯವಾಗಿ ಶಕ್ತಿ ಅಂತ ತಂದ್ಕೊಟ್ಟಂತ ಚಿನ್ನದಂತ ಕಾರ್ಯಕರ್ತರನ್ನ ನಮ್ಮ ರಾಜಕಾರಣದ ಸ್ವಾರ್ಥಕ್ಕೋಸ್ಕರ ಇವತ್ತು ಪಕ್ಷದ ಕಾರ್ಯಕರ್ತರನ್ನ ನಾವು ಬೀದಿಯಲ್ಲಿ ಬಿಟ್ಟು ಹೋಗ್ತಕ್ಕಂಥ ಸಂಸ್ಕೃತಿಗಳು ಮುಂದೇನಾದ್ರೂ ಸಂಪ್ರದಾಯಗಳು ನಿಲ್ಲಬೇಕಾಗ್ತದೆ. ಇದಕ್ಕೆ ಕಡಿವಾಣ ಹಾಕ್ಬೇಕು ಅಂತಕ್ಕಂಥದ್ದಾದ್ರೆ ಕ್ಷೇತ್ರದ ನಿಷ್ಠಾವಂತ ಕಾರ್ಯಕರ್ತರಿಂದ ಮಾತ್ರ ಸಾಧ್ಯ. ಯಾಕೆಂದ್ರೆ ನಾನು ಅನೇಕ ಬಾರಿ ಹೇಳಿದ್ದೇನೆ, ಮತ್ತೆ ಈ ವಿಚಾರವನ್ನ ಪುನರ್ರಚಿಸ್ತೇನೆ. ಜನತಾದಳ ಪಕ್ಷ ನಾಯಕರನ್ನ ತಯಾರು ಮಾಡ್ತಕ್ಕಂಥ ಒಂದು ಕಾರ್ಖಾನೆ. ಅದು ಅನೇಕ ಚುನಾವಣೆಗಳಲ್ಲಿ ಸಾಬೀತಾಗಿದೆ. ನಾವೆಲ್ಲರೂ ಇವತ್ತಿಲ್ಲಿ ಬಂದು ಸೇರಿದ್ದೇವೆ. 25 ವರ್ಷ ಒಂದು ಪ್ರಾದೇಶಿಕ ಪಕ್ಷ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಇತಿಹಾಸದಲ್ಲಿ ಇದು ಮೊದಲನೇ ಬಾರಿ. ಇಲ್ಲಿಯವರೆಗೂ ಕೂಡ ಕಳೆದ 25 ವರ್ಷದಲ್ಲಿ 50ಕ್ಕೂ ಹೆಚ್ಚು ಜನ ನಮ್ಮ ಪಕ್ಷದಲ್ಲಿ ರಾಜಕೀಯವಾಗಿ ಬೆಳೆದು ಅತ್ಯಂತ ಉತ್ತಂಗಕ್ಕೆ ಹೋಗಿ ನಮ್ಮ ಪಕ್ಷವನ್ನ ತ್ಯಜಿಸಿ ಬೇರೆ ಬೇರೆ ಪಕ್ಷಕ್ಕೆ ಹೋಗಿರ್ತಕ್ಕಂಥ ಉದಾಹರಣೆಗಳು ಬಹುಶಃ ಇಡೀ ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳಲ್ಲಿದೆ. 50ಕ್ಕೂ ಹೆಚ್ಚು ಕ್ಷೇತ್ರ. ಅದರಲ್ಲಿ ನಮ್ಮ ತುಮಕೂರು ಗ್ರಾಮಾಂತರನೂ ಕೂಡ ಒಂದು. ಹಾಗಾಗಿ ಇಲ್ಲಿ ಹೇಳ್ತಾ ಹೋದ್ರೆ ಅದು ಪಟ್ಟಿ ಬಹಳ ದೊಡ್ಡದಾಗದೆ, ಅದ್ರ ಬಗ್ಗೆ ಚರ್ಚೆ ಬೇಡ. ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಅಣ್ಣ, ಸ್ಥಳೀಯ ಚುನಾವಣೆಗಳಲ್ಲಿ ದಯಮಾಡಿ ನೀವು ಎಲ್ಲರೂ ಸಜ್ಜಾಗಿ, ನಮ್ಮನ್ನೇನ್ ನಂಬ್ಕೊಂಡಿದ್ದೀರಿ, ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ದೇವೇಗೌಡರು ಸಾಹೇಬ್ರನ್ನ ಬೆಳೆಸಿ ಹರಿಸಿ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಮಾಡಿರ್ತಕ್ಕಂಥ ಒಂದು ಕೀರ್ತಿ ನಿಮಗೂ ಕೂಡ ಸೇರ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮನ್ನ ಕಾಪಾಡಿರ್ತಕ್ಕಂಥ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಜನತೆಯನ್ನಿರ್ಬೋದು ಅಥವಾ ನಮ್ಮ ಕಾರ್ಯಕರ್ತ ಬಂಧುಗಳನ್ನಿರ್ಬೋದು, ನಡುಬೀದಿಯಲ್ಲಿ ಬಿಟ್ಟು ಹೋಗ್ತಕ್ಕಂಥ ಸ್ವಾರ್ಥದ ರಾಜಕಾರಣ ಯಾವ ಕಾರಣಕ್ಕೂ ಕೂಡ ನಾವು ಯಾರು ಮಾಡಿಕ್ಕೆ ಸಿದ್ಧ ಇಲ್ಲ. ನಮಗೆ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ಗೂ ದೇವೇಗೌಡರ ಕುಟುಂಬಕ್ಕೂ ಬಹಳ ದೂರ.
ನಮ್ಗೆ ಅಡ್ಜಸ್ಟ್ಮೆಂಟ್ ಇರ್ತಕ್ಕಂಥದ್ದು ಒಂದೇ, ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆ ಮಾತ್ರ. ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಯಾವ ಹಂತದಲ್ಲೂ ಕೂಡ ನೀವು ಧೃತಿಗೆಟ್ಟಂತ ಸಂದರ್ಭದಲ್ಲಿ, ನೀವು ಸಮಸ್ಯೆಯನ್ನ ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ದೇವೇಗೌಡರ ಪಕ್ಷ, ನೀವು ಕಟ್ಟಿರ್ತಕ್ಕಂಥ ಪಕ್ಷ ಸದಾಕಾಲ ಕಾರ್ಯಕರ್ತರಿಗೋಸ್ಕರ ಇದೆ. ಮುಂದೆಯೂ ಕೂಡ ಕಾರ್ಯಕರ್ತರ ಜೊತೆಯಲ್ಲಿ ಹೆಜ್ಜೆಯನ್ನ ಹಾಕ್ತೇವೆ. ಈ ಪಕ್ಷವನ್ನ ನಾವು ನೀವೆಲ್ಲರೂ ಸೇರಿ ಕಟ್ಟಬೇಕಾಗ್ತದೆ. ದಯಮಾಡಿ ತಾವೆಲ್ಲರೂ ತಯಾರಾಗಬೇಕು. ಮುಂದಿನ 2028 ವಿಧಾನಸಭಾ ಚುನಾವಣೆ ಬಹಳ ದೂರ ಇದೆ. ಈಗ ಸ್ಥಳೀಯ ಚುನಾವಣೆಗೆ ಮಾತ್ರ ನಿಮ್ಮ ಪೂರ್ವ ತಯಾರಿಗಳು, ಸಿದ್ಧತೆಗಳನ್ನ ಮಾಡ್ಕೊಳ್ಳಿ. ನಿಂಗಪ್ಪಣ್ಣ ಅವರು 2004ರಲ್ಲಿ ಅವ್ರು ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳ್ತಾ ಇದ್ರು. ನಿಂಗಪ್ಪಣ್ಣ ಅವರೇ, ನಿಮ್ಗೆ ಇರ್ತಕ್ಕಂಥ ರಾಜಕಾರಣದ ಅನುಭವ ಜೊತೆಯಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಪ್ರಾಮಾಣಿಕತೆಯ ಒಂದು ವ್ಯಕ್ತಿತ್ವ ಏನಿದೆ, ಬಹುಶಃ ನಿಮ್ಮ ವ್ಯಕ್ತಿತ್ವವನ್ನು ಅರ್ತು ಅದನ್ನ ಗುರುತಿಸಿ ಇವತ್ತು ಜಿಲ್ಲೆಯ ನಾಯಕರ ಒಂದು ಸಂಪೂರ್ಣ ಸಹಕಾರದಿಂದ ಅವರ ಅಭಿಪ್ರಾಯದೊಂದಿಗೆ ಪಕ್ಷದ ವರಿಷ್ಠರು ನಿಮ್ಗೆ ಜಿಲ್ಲಾಧ್ಯಕ್ಷ ಸ್ಥಾನವನ್ನ ಕೊಟ್ಟಿದ್ದಾರೆ. ನಮ್ಮ ಅಂಜನಪ್ಪನವರು ಕೂಡ ಇಲ್ಲಿದ್ದಾರೆ. ಅಂಜನಪ್ಪನವರ ಸೇವೆ ಜಿಲ್ಲಾಧ್ಯಕ್ಷರಾಗಿ ಬಹುಶಃ ಯಾವ ಕಾರ್ಯಕರ್ತನೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಫೋನ್ ಮಾಡಿ ನಾವು ಮಾತನಾಡಿ ಅವರಲ್ಲಿ ಈ ತರ ಒಂದು ಬದಲಾವಣೆ ಆಗ್ತಾ ಇದೆ, ಯಾವ ರೀತಿ ಹೋಗಬಹುದು ಅಂದಾಗ ಪಾಪ ಅವರ ಒಂದು ಹೃದಯ ವೈಶಾಲ್ಯತೆಯನ್ನ ಇವತ್ತು ನಾನು ಈ ವೇದಿಕೆ ಮೂಲಕ ಹೇಳಲೇಬೇಕಾಗ್ತದೆ. ಪಕ್ಷದ ಬೆಳವಣಿಗೆಗೋಸ್ಕರ, ಪಕ್ಷವನ್ನ ಬಲವರ್ಧನೆಗೋಸ್ಕರ ನಾನು ಕೂಡ ಇವತ್ತು ಜಿಲ್ಲಾಧ್ಯಕ್ಷ ಅಂತಕ್ಕಂಥದ್ದನ್ನು ಕೂಡ ಬದಿಗಿಟ್ಟು ನೀವು ಯಾವುದೇ ತೀರ್ಮಾನ ಪಕ್ಷ ತಗೊಂಡಂತ ಸಂದರ್ಭದಲ್ಲೂ ಕೂಡ ನನ್ನ ತುಂಬಾ ಹೃದಯದ ಒಂದು ಸ್ವಾಗತ ಇದೆ ಅಂತಕ್ಕಂಥದ್ದು ಸನ್ಮಾನ್ಯ ಶ್ರೀ ಅಂಜನಪ್ಪನವರು ಹೇಳಿದಂಥದ್ದು ಬಹುಶಃ ಅತ್ಯಂತ ದೊಡ್ಡ ಮಾತು. ಹಾಗಾಗಿ ಇವತ್ತು ಜವಾಬ್ದಾರಿ ಬಹಳ ಹೆಚ್ಚಿದೆ. ಜಿಲ್ಲಾಧ್ಯಕ್ಷರು ಆದ ನಂತರ ಜಿಲ್ಲಾ ಸಮಿತಿಗಳ ರಚನೆ ಆಗಬೇಕಾಗ್ತದೆ. ಆ ಸಮಿತಿಗಳಲ್ಲಿ ಇವತ್ತೇನು ತುಮಕೂರು ವಿಧಾನಸಭಾ ಕ್ಷೇತ್ರದಲ್ಲಿ, ತುಮಕೂರು ಜಿಲ್ಲೆಯಲ್ಲಿ 11 ವಿಧಾನಸಭಾ ಕ್ಷೇತ್ರ ಇದೆ. 11 ಕ್ಷೇತ್ರದಲ್ಲೂ ಕೂಡ ಎಲ್ಲಾ ಸಮುದಾಯವನ್ನ ಗುರುತಿಸ್ತಕ್ಕಂಥದ್ದು, ಯಾರ್ಯಾರು 20-30 ವರ್ಷ ಈ ಪಾರ್ಟಿಗೆ ನಿಸ್ವಾರ್ಥವಾಗಿ ದುಡಿದಿರ್ತಾರೆ, ಜೊತೆಯಲ್ಲಿ ಯಾರ್ಯಾರು ನಾಯಕತ್ವಕ್ಕೆ ಒಂದು ಪ್ರಾಮಾಣಿಕತೆಯನ್ನ ತೋರಿಸಿರ್ತಾರೆ ಅಂತವ್ರನ್ನ ಗುರುತಿಸಿ, ಮತ್ತೆ ಜೊತೆಯಲ್ಲಿ ನಾನು ಪಕ್ಷ ಕಟ್ತೇನೆ ಅಂತಕ್ಕಂಥ ಒಂದು ಹಂಬಲವನ್ನ ಇಟ್ಕೊಂಡಿರ್ತಾರೆ, ಆ ಛಲವನ್ನ ಇಟ್ಕೊಂಡಿರ್ತಾರೆ, ಅಂತವ್ರಿಗೆ ಗುರುತಿಸಿ ಆ ಒಂದು ಜಿಲ್ಲಾ ಕಮಿಟಿಯು ಕೂಡ ದಯಮಾಡಿ ನಮ್ಮ ಅಣ್ಣ ಅವರು ಮಾಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ರಾಮಣ್ಣ ಅವರು ತಾಲೂಕು ಅಧ್ಯಕ್ಷ ಇದ್ದಾರೆ, ಅವ್ರಿಗೂ ಕೂಡ ನಾನು ಇವತ್ತಿನ ಈ ಸಂದರ್ಭದಲ್ಲಿ ತಾಲೂಕು ಕಮಿಟಿ ಮಾಡ್ತಕ್ಕಂಥದ್ದು ಕೂಡ ದಯಮಾಡಿ ತಾವು ಅತಿ ಶೀಘ್ರದಲ್ಲೇ ನೀವು ಒಂದು ಕಾರ್ನರ್ ಮೀಟಿಂಗ್ ಅನ್ನ ಕರೆದು ಇಲ್ಲಿ ಯಾರ್ಯಾರು ನಮ್ಮ ಕ್ಷೇತ್ರದಲ್ಲಿ ಪ್ರಮುಖ ಮುಖಂಡರ ಕಾರ್ಯಕರ್ತರಿದ್ದಾರೋ ಸಾಮೂಹಿಕವಾದಂತ ಒಂದು ಹೆಜ್ಜೆ ಇಡಿ, ಸಾಮೂಹಿಕವಾದಂತ ಒಂದು ತೀರ್ಮಾನ ತಗೊಳ್ಳಿ. ಎಲ್ಲಾ ಕಾರ್ಯಕರ್ತರುಗಳು ಏನು ಅಭಿಲಾಷೆಯನ್ನ ಇಟ್ಕೊಂಡಿದ್ದಾರೆ, ಏನು ಅಪೇಕ್ಷೆಯನ್ನ ಇಟ್ಕೊಂಡಿದ್ದಾರೆ, ಅದನ್ನ ಸೂಕ್ಷ್ಮವಾಗಿ ಗಮನದಲ್ಲಿ ಇಟ್ಕೊಂಡು ಯಾರ್ಯಾರು ದುಡಿದಿದ್ದಾರೆ, ಯಾರ್ಯಾರು ದುಡಿತಕ್ಕಂಥದ್ದಕ್ಕೆ ಸಿದ್ಧರಿದ್ದಾರೆ ಅಂತವ್ರಿಗೆ ಅವಕಾಶ ಕೊಟ್ಟು ಅವ್ರಿಗೆ ಬೆಂತಟ್ಟು ದಯಮಾಡಿ ಸಂಘಟನೆಯನ್ನ ಇನ್ನು ಹೆಚ್ಚು ಬಲಪಡಿಸಬೇಕು ಅಂತ ಕೇಳ್ತಾ, ನಿಂಗಪ್ಪಣ್ಣ ಅವ್ರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ನನಗೆ ಒಳಗಡೆ ಆತಂಕ ಇದೆ, ನನಗೆ ಒಳಗಡೆ ಒಂದ್ ರೀತಿ ಭಯ ಇದೆ, ಏನ್ ಇಷ್ಟು ದೊಡ್ಡ ಜವಾಬ್ದಾರಿ ನನ್ನ ಮೇಲೆ ಹಾಕ್ಬಿಟ್ಟಿದಾರಲ್ಲ. ಹಿಂದೆ ನಿಂಗಪ್ಪಣ್ಣ ಅವರು ಜಿಲ್ಲಾಧ್ಯಕ್ಷರಾದಂತ ಸಂದರ್ಭದಲ್ಲಿ ಬಹುಶಃ ತುಮಕೂರು ಜಿಲ್ಲೆಯಲ್ಲಿ ಒಂದು ದೊಡ್ಡ ಇತಿಹಾಸ ಅವತ್ತೇನು ಸೃಷ್ಟಿಯಾಗಿತ್ತು. ಮತ್ತೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ, ನಿಂಗಪ್ಪಣ್ಣ ಅವರೇ, ನಿಮ್ಮ ಜೊತೆಯಲ್ಲಿ ತುಮಕೂರು ಜಿಲ್ಲೆಯ ಪ್ರಾಮಾಣಿಕ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ನಿಮ್ಮ ಜೊತೆಯಲ್ಲಿದ್ದಾರೆ, ಜಿಲ್ಲೆಯ ನಾಯಕರುಗಳ ನಿಮ್ಮ ಬೆಂಬಲ ಇದೆ, ನಾವೆಲ್ಲರೂ ಕೂಡ ನಿಮ್ ಜೊತೆಯಲ್ಲಿ ಇರ್ತೇವೆ. 2004ರಲ್ಲಿ ಅವತ್ತು ಗೆಲುವಾದಂಥದ್ದು, ಅದೇ ರೀತಿ ಈ ಬಾರಿಯೂ ಕೂಡ ಒಂದು ದಾಖಲೆ ಪ್ರಮಾಣದಲ್ಲಿ ಒಂದು ದೊಡ್ಡ ಇತಿಹಾಸವನ್ನ 2028ಕ್ಕೆ ಅತಿ ಹೆಚ್ಚು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಇವತ್ತೇನಾದ್ರೂ ಒಂದು ಒಳ್ಳೆಯ ಫಲಿತಾಂಶ ಬರ್ತಕ್ಕಂಥ ಜಿಲ್ಲೆ ಯಾವ್ದಾದ್ರಿದ್ರೆ ಅದು ನನಗೆ ಸಂಪೂರ್ಣ ನಂಬಿಕೆ ಇದೆ, ಅದು ತುಮಕೂರು ಜಿಲ್ಲೆ ಅಂತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಾವೆಲ್ಲರೂ ಛಲದಿಂದ ಈ ಪಾರ್ಟಿಯನ್ನ ಕಟ್ತಕ್ಕಂಥ ಕೆಲಸಕ್ಕೆ ಕೈ ಹಾಕೋಣ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈಗಾಗಲೇ ತಾವೆಲ್ಲ ಪ್ರತಿನಿತ್ಯ ನೋಡ್ತಾ ಇದ್ದೀರಣ್ಣ, 3 ವರ್ಷಗಳಾಗಿದೆ ಕಾಂಗ್ರೆಸ್ನ ಆಡಳಿತ ಈ ರಾಜ್ಯ ಸರ್ಕಾರದಲ್ಲಿ. ಬಹುಶಃ 136 ಸ್ಥಾನ ಅಂತಕ್ಕಂಥದ್ದೇನು ಸಣ್ಣ ಸ್ಥಾನ ಅಲ್ಲ. ಆದ್ರೆ ಇಷ್ಟೆಲ್ಲ ಸ್ಥಾನ ಪಡೆದಿರ್ತಕ್ಕಂಥ ಕಾಂಗ್ರೆಸ್ನ ಪಕ್ಷ ವಿಶೇಷವಾಗಿ ನಮ್ಮ ರೈತಾಪಿ ವರ್ಗದ ಮೇಲೆ
ಕಿಂಚಿತ್ತಾದ್ರೂ ಒಂದು ಅನುಕಂಪ ಇಟ್ಕೊಂಡಿದ್ಯಾ ಅಂತಕ್ಕಂಥ ಪ್ರಶ್ನೆ ಮಾಡ್ತಕ್ಕಂಥದ್ದಾದ್ರೆ ಇವತ್ತು ಸರಿಸುಮಾರು 2800ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅದರಲ್ಲಿ ತುಮಕೂರು ಜಿಲ್ಲೆನಲ್ಲಿ 40ಕ್ಕೂ ಹೆಚ್ಚು ರೈತರು ಇವತ್ತು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ಬಹುಶಃ ಇದನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ರೈತರ ಜೊತೆಯಲ್ಲಿ ಇವತ್ತು ಈ ಸರ್ಕಾರ ಎಂದಿಗೂ ಕೂಡ ಇಲ್ಲ ಅಂತಕ್ಕಂಥದ್ದು ಬಹುಶಃ ಈ ಅಂಕಿಅಂಶಗಳನ್ನ ನೋಡಿದ್ರೆ ಸಾಬೀತಾಗ್ತದೆ. ಅತಿವೃಷ್ಟಿ ಒಂದ್ ಕಡೆ, ಅನಾವೃಷ್ಟಿ ಒಂದ್ ಕಡೆ ಕಲ್ಯಾಣ ಕರ್ನಾಟಕಕ್ಕೆ ಹೋಗಿದ್ದೆ. ಇತ್ತೀಚೆಗೆ ಅತಿವೃಷ್ಟಿ ಆಯ್ತು, ಅವರು ಬೆಳೆದಂತ ಬೆಳೆ ಸಂಪೂರ್ಣವಾಗಿ ನಾಶ ಆಗಿತ್ತು. ಆ ಸಂದರ್ಭದಲ್ಲಿ ರೈತರಿಗೆ ಏನೊಂದು ಪರಿಹಾರವನ್ನ ಕೊಟ್ಟು ನಿಮ್ ಜೊತೆಯಲ್ಲಿ ನಾನು ಇದ್ದೇವೆ ಅಂತಕ್ಕಂಥ ಆತ್ಮವಿಶ್ವಾಸ, ಧೈರ್ಯವನ್ನ ತುಂಬಿಸ್ಬೇಕಾದಂತ ರಾಜ್ಯ ಸರ್ಕಾರ ಇದ್ಯಾವುದು ಕೂಡ ಮಾಡಲಿಲ್ಲ. ಕಾರಣ ಅದಕ್ಕೆ ಅವರಿಗೆ ರೈತರ ಬಗ್ಗೆ ಕಿಂಚಿತ್ತು ಕೂಡ ಕಾಳಜಿನೂ ಇಲ್ಲ, ಬದ್ಧತೆನೂ ಇಲ್ಲ. ತಾವೆಲ್ಲರೂ ಮಾತನಾಡ್ತಾ ಇರ್ತೀರಿ, ಕುಮಾರಣ್ಣ ಅವರು ರೈತರ ಸಾಲ ಮನ್ನಾ ಮಾಡಿದ್ರು ಅಂತ. ಮೊನ್ನೆ ಮೈಸೂರಿಗೆ ಹೋಗಿದ್ದೆ. ಮೈಸೂರಿನ ಪಿರಿಯಾಪಟ್ಟಣದಲ್ಲಿ ಇದೇ ರೀತಿ ಕಾರ್ಯಕರ್ತರ ಸಮಾವೇಶ ಇತ್ತು. ಆ ಸಮಾವೇಶದಲ್ಲಿ ಮೈಸೂರು ಜಿಲ್ಲೆಯ ಕಾರ್ಯಕರ್ತರು ಹೇಳ್ತಾ ಇದ್ರು, ಇಡೀ ಮೈಸೂರು ಜಿಲ್ಲೆಗೆ 440 ಕೋಟಿ ರೂಪಾಯಿಯಷ್ಟು ರೈತರ ಸಾಲ ಮನ್ನಾ ಮಾಡಿದ್ರು ಕುಮಾರಣ್ಣ ಅಂತ. ಅದೇ ರೀತಿ ಇವತ್ತು ಇಡೀ ರಾಜ್ಯಾದ್ಯಂತ ರೈತರು ನೀನು ಯಾವ ಸಮುದಾಯಕ್ಕೆ ಸೇರಿದ್ಯಾ, ನೀನು ಯಾವ ವರ್ಗಕ್ಕೆ, ಯಾವ ಜಾತಿಗೆ ಸೇರಿದ್ಯಾ ಅಂತಕ್ಕಂಥ ಪ್ರಶ್ನೆ ಮಾಡಲಿಲ್ಲ. ನಮ್ಮ ರೈತರು ಕಷ್ಟದಲ್ಲಿದ್ದಾರೆ, ನಮ್ಮ ರೈತರನ್ನ ಸಾಲದ ಹೊರೆಯಿಂದ ನಾನು ಹೊರಗಡೆ ತಗೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಇವತ್ತು ನನ್ನ ಮೇಲಿದೆ ಅಂತಕ್ಕಂಥ ವರ್ತನೆಯನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಅವತ್ತೇನ್ ಮಾಡಿದ್ರು. ಬಹುಶಃ ಈ ದೇಶದ ಇತಿಹಾಸದಲ್ಲಿ ಅದು ರಾಷ್ಟ್ರೀಕೃತ ಬ್ಯಾಂಕ್ಗಳಿರ್ಲಿ ಅಥವಾ ಸಹಕಾರಿ ಬ್ಯಾಂಕ್ಗಳಿರ್ಲಿ ಸಂಪೂರ್ಣವಾಗಿ ಸಾಲ ಮನ್ನಾ ಮಾಡಿರ್ತಕ್ಕಂಥ ನಿದರ್ಶನ ಈ ಕರ್ನಾಟಕ ರಾಜ್ಯದಲ್ಲಿ ನಾವು ನೋಡ್ಬೋದು. ಅಷ್ಟೇ ಅಲ್ಲ, ಇವತ್ತು ನಮ್ಮ ತಿಮ್ಮರಾಯಪ್ಪಣ್ಣ ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಇವತ್ತು ಶಿಕ್ಷಣದ ಒಂದು ವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ಅಂತ. ಇವತ್ತೇನು ಟೀಚರ್ಸ್ಗಳ ಒಂದು ನೇಮಕಾತಿ ಆಗಬೇಕಾಗಿತ್ತು, ಆ ಟೀಚರ್ಸ್ಗಳ ನೇಮಕಾತಿ ಎಲ್ಲೂ ಕೂಡ ಇಲ್ಲಿವರೆಗೂ ಆಗಿಲ್ಲ. ಈ ರೀತಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ರಾಂತಿಕರವಾದಂತ ನಿರ್ಧಾರಗಳು, ತೀರ್ಮಾನಗಳು ತಗೊಂಡಂತದ್ದು ಬಹುಶಃ ಸ್ವಾತಂತ್ರ್ಯ ಬಂದಾಗಿನಿಂದನೂ ಕೂಡ ಹೈಸ್ಕೂಲ್ಗಳಿರ್ಬೋದು, ಡಿಗ್ರಿ ಕಾಲೇಜ್ಗಳಿರ್ಬೋದು, PUC ಕಾಲೇಜ್ಗಳಿರ್ಬೋದು, ಅನೇಕ ಕಾಲೇಜ್ಗಳನ್ನ, ಸರ್ಕಾರಿ ಕಾಲೇಜ್ಗಳನ್ನ ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ಸ್ವಾತಂತ್ರ್ಯ ಬಂದಾಗಿಂದ ಯಾವ ಸರ್ಕಾರಗಳು, ಯಾವ ನಾಯಕರುಗಳು ತೀರ್ಮಾನ ತಗೊಳಕ್ಕಾಗದೇ ಇರತಕ್ಕಂಥ ಒಂದು ಐತಿಹಾಸಿಕವಾದಂತ ತೀರ್ಮಾನ ಸನ್ಮಾನ್ಯ ಕುಮಾರಣ್ಣ ಅವರು ಮೊದಲನೇ ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 136 ಸ್ಥಾನ ಗೆದ್ದು ಮುಖ್ಯಮಂತ್ರಿಗಳಾದಂಥವ್ರಲ್ಲ, ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾದಂಥವ್ರು. ಬಹುಶಃ ಅವರು ಕೊಟ್ಟಂತ ಆ ಕಾರ್ಯಕ್ರಮಗಳು, ಜನಪರವಾದಂತ ಚಿಂತನೆಗಳು, ಪ್ರತಿನಿತ್ಯ ನಾಡಿನ ಬಡವರ ಬಗ್ಗೆ, ರೈತರ ಬಗ್ಗೆ, ಹೆಣ್ಣು ಮಕ್ಕಳ ಬಗ್ಗೆ, ಯುವಕರ ಬಗ್ಗೆ ಅವ್ರಿಗೆ ಇವತ್ತಿಗೂ ಇರ್ತಕ್ಕಂಥ ಕಾಳಜಿ ಎಲ್ಲೋ ಒಂದ್ ಕಡೆ ಎಲ್ಲೋದ್ರೂ ಕೂಡ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಆಡಳಿತವನ್ನ ಜನ ಪ್ರತಿ ಹಳ್ಳಿಯಲ್ಲೂ ಕೂಡ ನೆನೆಸ್ಕೊಳ್ತಾ ಇದ್ದಾರೆ. ಕುಮಾರಣ್ಣ ಅವರು ಇದ್ದಂತ ಕಾಲಘಟ್ಟದಲ್ಲಿ ನಮ್ಮ ರಾಜ್ಯ ರಾಮ ರಾಜ್ಯವಾಗಿತ್ತು. ಮತ್ತೆ ನಮ್ಮ ರಾಜ್ಯ ರಾಮ ರಾಜ್ಯವಾಗಬೇಕು ಅಂತಕ್ಕಂಥದ್ದಾದ್ರೆ ಮುಂದೆ 2028ಕ್ಕೆ ಜನತಾ ಸರ್ಕಾರ ನಿಮ್ ಎಲ್ಲರ ಒಂದು ಆಶೀರ್ವಾದದಿಂದ ಮತ್ತೆ ರಚನೆ ಆಗಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರ ಅಭಿಲಾಷೆ ಏನಿದೆ. ಅದಕ್ಕೆ ಪೂರಕವಾಗಿ ಪಕ್ಷದ ಕಾರ್ಯಕರ್ತರು ಕೂಡ ನೀವೆಲ್ಲರೂ ಕೂಡ ಹೆಜ್ಜೆಯನ್ನ ಹಾಕ್ಬೇಕಾಗ್ತದೆ. ಮತ್ತೆ ನಾನು ನಿಮ್ಮೆಲ್ರಿಗೂ ತಿಳಿಸ್ಲಿಕ್ಕೆ ಬಯಸ್ತೇನೆ, ಇನ್ನೂ ಸಾಕಷ್ಟು ಸಮಾವೇಶಗಳಿದೆ ಮಾಡ್ತಕ್ಕಂಥದ್ದು. ಈಗಾಗಲೇ ತಿಪ್ಪೇಸ್ವಾಮಣ್ಣ ಅವರು, ಹಿರಿಯಕರು, ಮಾಜಿ ವಿಧಾನ ಪರಿಷತ್ನ ಸದಸ್ಯರು, ಅವರು ಮಾತನಾಡಬೇಕಾದ್ರೆ ಈಗಾಗಲೇ ವಿಚಾರವನ್ನು ಮುಟ್ಟಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಜನತಾ ಸಮಾವೇಶ ಜೊತೆಯಲ್ಲಿ 25 ವರ್ಷ ಬೆಳ್ಳಿ ಮಹೋತ್ಸವದ ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ರು. ಬಹುಶಃ ಅವತ್ತಿನ ದಿನ ಹಾಸನ ಜಿಲ್ಲೆಯಲ್ಲಿ ಸೇರಿದಂತ ಒಂದು ಜನಸಾಗರ ಇಡೀ ರಾಜ್ಯ ವ್ಯಾಪ್ತಿ ಚರ್ಚೆ ಆಯಿತು. ಅದೇ ರೀತಿ ಇವತ್ತು ಕಿತ್ತೂರು ಕರ್ನಾಟಕದಲ್ಲಿ 7 ಜಿಲ್ಲೆಗಳು ಬರುತ್ತೆ. ಆ 7 ಜಿಲ್ಲೆಗಳ ಪೈಕಿ ಇವತ್ತು ಬಿಜಾಪುರದಲ್ಲಿ ಸಮಾವೇಶವನ್ನ 27ನೇ ತಾರೀಕು ಜನತಾದಳ ಪಕ್ಷದಿಂದ ಹಮ್ಮಿಕೊಂಡಿದ್ದೇವೆ. ಅದು ಮುಕ್ತಾಯ ಆದ ನಂತರ ಇನ್ನು ಅನೇಕ ಜಿಲ್ಲೆಗಳಲ್ಲಿ, ಭಾಗಗಳಲ್ಲಿ ಸಮಾವೇಶವನ್ನ ಮಾಡ್ತಕ್ಕಂಥದ್ದಿದೆ. ವಿಶೇಷವಾಗಿ ತುಮಕೂರಿನಲ್ಲಿ 11 ವಿಧಾನಸಭಾ ಕ್ಷೇತ್ರಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ
ಇದನ್ನ ಮತ್ತೆ ಇನ್ನು 2-3 ಜಿಲ್ಲೆಗಳನ್ನ ಸೇರಿಸಿ ಮಾಡ್ತಕ್ಕಂಥದ್ರಲ್ಲಿ ಅರ್ಥ ಇಲ್ಲ. ತುಮಕೂರಿಗೆ ವಿಶೇಷವಾಗಿ ತುಮಕೂರಿನಲ್ಲೇ ಒಂದು ದೊಡ್ಡ ಮಟ್ಟದ ಒಂದು ಬೃಹತ್ ಸಾರ್ವಜನಿಕ ಒಂದು ಸಮಾವೇಶವನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ, ಸನ್ಮಾನ್ಯ ಕುಮಾರಣ್ಣ ಅವರ ಒಂದು ನಾಯಕತ್ವದಲ್ಲಿ ಜಿಲ್ಲೆಯ ಎಲ್ಲ ನಮ್ಮ ಪ್ರಮುಖ ಮುಖಂಡರುಗಳು, ಅಭ್ಯರ್ಥಿಗಳು, ಶಾಸಕರು, ಮಾಜಿ ಶಾಸಕರು, ಜಿಲ್ಲಾಧ್ಯಕ್ಷರ ಆದಿಯಾಗಿ ಎಲ್ಲಾ ಪದಾಧಿಕಾರಿಗಳು, ಕಾರ್ಯಕರ್ತ ಬಂಧುಗಳ ಒಂದು ಸಹಕಾರದಿಂದ ಒಂದು ದೊಡ್ಡ ಐತಿಹಾಸಿಕವಾದಂತ ಒಂದು ಸಮಾವೇಶವನ್ನ ತುಮಕೂರು ಜಿಲ್ಲೆಯಲ್ಲಿ ಅತಿ ಶೀಘ್ರದಲ್ಲೇ ಮಾಡಬೇಕು ಅಂತಕ್ಕಂಥ ಒಂದು ದಿಟ್ಟ ತೀರ್ಮಾನದ ಚರ್ಚೆಗಳು ಕೂಡ ಈಗಾಗಲೇ ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ವರಿಷ್ಠರುಗಳು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅದಕ್ಕೂ ಕೂಡ ತಾವೆಲ್ಲರೂ ಪೂರ್ವ ತಯಾರಿಗಳು, ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ನಿಂಗಪ್ಪಣ್ಣ ಅವರಿದ್ದಾರೆ, ಜಿಲ್ಲೆಯ ನಾಯಕರಿದ್ದಾರೆ. ಪ್ರತಿ ಕ್ಷೇತ್ರಕ್ಕೆ ನಾನು ಕೂಡ ಬರ್ತೇನೆ, ಪೂರ್ವ ಸಭೆಗಳನ್ನ ಮಾಡೋಣ. ಒಟ್ಟಾರೆಯಾಗಿ ತುಮಕೂರು ಜಿಲ್ಲೆಯಲ್ಲಿ ನಡೀತಕ್ಕಂತ ಒಂದು ಸಮಾವೇಶ 2028ರ ವಿಧಾನಸಭಾ ಚುನಾವಣೆಗೆ ಅದೊಂದು ದಿಕ್ಸೂಚಿ ಆಗ್ಬೇಕು ಜನತಾದಳ ಪಕ್ಷಕ್ಕೆ ಅಂತಕ್ಕಂತ ಭಾವನೆಯಿಂದ ನಾವು ನೀವೆಲ್ಲರೂ ಹೆಜ್ಜೆಯನ್ನು ಹಾಕ್ಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಬಗ್ಗೆ ಇಲ್ಲಿ ಅನೇಕ ಜನ ಮುಖಂಡರುಗಳು ಅವ್ರ ಬಗ್ಗೆ ಬಹುಶಃ ಮಾತನಾಡೋದಕ್ಕೆ ಈ ವೇದಿಕೆಯಲ್ಲಿ ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಸಾಲದಿಲ್ಲ. ಅವರ ಒಂದು ಸಾಧನೆ ಜೊತೆಯಲ್ಲಿ ಅವರ ಒಂದು ಜೀವನ ಚರಿತ್ರೆಯನ್ನ ನಾವು ಮೆಲ್ಕಾಕ್ತಕ್ಕಂಥದ್ದಾದ್ರೆ 1962ರಲ್ಲಿ ರಾಜಕಾರಣಕ್ಕೆ ಅವರೇನು ಪ್ರವೇಶವನ್ನ ಮಾಡ್ತಾರೆ, ಅಂದು ಇದೇ ಕಾಂಗ್ರೆಸ್ನವರು ಅವರಿಗೆ ಟಿಕೆಟ್ ಅನ್ನ ಕೊಡಬೇಕಾಗಿತ್ತು. ಕೊನೆ ಹಂತದಲ್ಲಿ ದೇವೇಗೌಡರು ಸಾಹೇಬರಿಗೆ ಟಿಕೆಟ್ ಅನ್ನ ಕೊಡದಿರ ಅವ್ರನ್ನ ವಂಚಿತರಾಗಿ ಮಾಡ್ತಾರೆ, ಟಿಕೆಟ್ ಕೊಡೋದಿಲ್ಲ. ಆ ಸಂದರ್ಭದಲ್ಲಿ ದೇವೇಗೌಡರು ಸಾಹೇಬರು ಬಹುಶಃ 26-27 ವಯಸ್ಸಿರ್ಬೋದು ಅಂತ ಅನ್ಕೊಳ್ತೇನೆ. ಅವತ್ತು ಕ್ಷೇತ್ರದ ಜನ ನಿಮಗೆ ಒಂದು ಪಕ್ಷ ಟಿಕೆಟ್ ಕೊಡ್ಲಿಲ್ಲ ಅಂದ್ರು ನಾವು ನಿಮ್ ಜೊತೆಯಲ್ಲಿದ್ದೇವೆ, ನಿಮ್ಮಂತ ಯುವಕರು ಸ್ವತಂತ್ರವಾಗಾದ್ರೂ ಸರಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತಕ್ಕಂಥದ್ದು ಆ ಧೈರ್ಯವನ್ನ ಹಾಸನ ಜಿಲ್ಲೆಯ ಜನತೆ ಅವ್ರಿಗೆ ತುಂಬಿಸಿದ್ರಿಂದ 62ರಲ್ಲಿ ಮೊದಲನೇ ಬಾರಿ ಸ್ವತಂತ್ರ ಅಭ್ಯರ್ಥಿಗಳಾಗಿ ಚುನಾವಣೆಗೆ ಕಣಕ್ಕಿಳಿದು ಈಗಾಗಲೇ ಬಹುಶಃ ನೀವು ಅವರ ರಾಜಕಾರಣದ ಇತಿಹಾಸವನ್ನ ನೋಡ್ಕೊಂಡ್ ಬಂದಿದ್ದೀರಿ. ಅಂದಿನಿಂದ ಇಂದಿನವರೆಗೂ 64 ವರ್ಷದ ಸುದೀರ್ಘವಾದಂತ ಅವರ ರಾಜಕಾರಣದ ಬದುಕಿನಲ್ಲಿ ದಿನನಿತ್ಯ ಅವರ ತಲೆನಲ್ಲಿ, ಅವರ ಹೃದಯದಲ್ಲಿ ಚಿಂತನೆ ಇರ್ತಕ್ಕಂಥದ್ದು, ಬದ್ಧತೆ ಇರ್ತಕ್ಕಂಥದ್ದು, ಕಾಳಜಿಯನ್ನ ವರ್ತನೆ ಮಾಡ್ತಕ್ಕಂಥ ವರ್ಗ ಯಾವ್ದಾದ್ರೂ ಇದ್ರೆ ಅದು ರೈತಾಪಿ ವರ್ಗ ಅಂತಕ್ಕಂಥದ್ದನ್ನ ಅನೇಕ ಸಂದರ್ಭದಲ್ಲಿ ಸಾಬೀತನ್ನ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸದನದಲ್ಲಿ ನಡೆದಂತ ಅವ್ರಿಗೆ ಸಿಕ್ಕಂತ ಒಂದು ಅವಕಾಶ ನಮ್ಮ ನಾಡಿನ ನೀರಾವರಿ ಬಗ್ಗೆ ಇವತ್ತೇನಾದ್ರು ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕಕ್ಕೆ ಹೋದಾಗ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡಿರ್ತಕ್ಕಂಥ ನಿರ್ಣಯಗಳು ಯಾವ ದೊಡ್ಡ ಮಟ್ಟದಲ್ಲಿ ಇದೆ ಅಂತಕ್ಕಂಥದ್ದು ಆ ಭಾಗದ ರೈತರು ಇವತ್ತು ಸ್ಮರಿಸ್ಕೊಳ್ತಾರೆ. ಹಾಗಾಗಿ ಇವತ್ತೇನಾದ್ರೂ ಹಳೆ ಮೈಸೂರು ಪ್ರಾಂತ್ಯವನ್ನ ಹೊರತುಪಡಿಸಿ ಪ್ಯಾನ್ ಕರ್ನಾಟಕ ಅಕ್ರಾಸ್ ಹಳೆ ಮೈಸೂರು ಪ್ರಾಂತ್ಯವನ್ನ ಬಿಟ್ಟು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಜನತಾದಳ ಪಕ್ಷ ಏನಾದ್ರೂ ಬಲಿಷ್ಠವಾಗಿ ಉಸಿರಾಡ್ತಾ ಇದೆ ಅಂತಕ್ಕಂಥದ್ದಾದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ವಿಶೇಷವಾಗಿ ನಮ್ಮ ನಾಡಿನ ನೀರಾವರಿ ಬಗ್ಗೆ ತಗೊಂಡಿರ್ತಕ್ಕಂಥ ಕೆಲವೊಂದಷ್ಟು ಐತಿಹಾಸಿಕವಾದಂತ ತೀರ್ಮಾನದಿಂದ ಅಂತಕ್ಕಂಥದ್ದು ನಾವಲ್ಲಿ ಹೋದಾಗೆಲ್ಲ ಆ ಭಾಗದ ರೈತರುಗಳು ಪದೇ ಪದೇ ದೇವೇಗೌಡರ ಕಾರ್ಯಕ್ರಮಗಳ ಬಗ್ಗೆ ಸ್ಮರಿಸ್ಕೊಳ್ತಾ ಇರ್ತಾರೆ. ಅಂತ ಒಬ್ಬ ಪುಣ್ಯಾತ್ಮ ಕಟ್ಟಿರ್ತಕ್ಕಂಥ ಈ ಒಂದು ಪ್ರಾದೇಶಿಕ ಪಕ್ಷವನ್ನ ಇವತ್ತೇನು ಬೆಳ್ಳಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ, ಮುಂದೊಂದು ದಿನ ನಿಮ್ಮೆಲ್ಲರ ಪ್ರೀತಿ ಆರೈಕೆಯಿಂದ ನಾವು ಸುವರ್ಣ ಮಹೋತ್ಸವ ಅಂದ್ರೆ 50 ವರ್ಷವನ್ನ ದಾಟ್ತಕ್ಕಂತ ಜೂನಿಯರ್ ದೇವೇಗೌಡರು ಅಂತ ಈಗ ತಾನೆ ನಮ್ ನಿಂಗಪ್ಪಣ್ಣ ಅವ್ರು ಹೇಳ್ತಾ ಇದ್ರು. ತಿಮ್ಮೇಗೌಡ್ರ ಹೆಸರು ತಿಮ್ಮಪ್ಪ ಗೌಡ್ರು. ತಿಮ್ಮಪ್ಪ ಗೌಡ್ರು ಮೋಸ ಜನ ಮಾಡಿಲ್ಲಣ್ಣ, ದಯಮಾಡಿ ಅದು ನೀವು ವಾಪಸ್ ತಗೋಬೇಕು ಆ ಮಾತನ್ನ. 2019ರ ಲೋಕಸಭಾ ಚುನಾವಣೆಯಲ್ಲಿ ಜಿಲ್ಲೆಯ ಜನತೆ ತುಂಬು ಹೃದಯದಿಂದ ಪ್ರೀತಿಯಿಂದ ಸನ್ಮಾನ್ಯ ದೇವೇಗೌಡರನ್ನ ಈ ಭಾಗದಲ್ಲಿ ಸಂಸದರಾಗಿ ನೋಡ್ಬೇಕು ಅಂತಕ್ಕಂಥ ಅಭಿಲಾಷೆಯನ್ನ ಜಿಲ್ಲೆಯ ಜನತೆ ಇಟ್ಕೊಂಡಿದ್ರು ಕೂಡ ಅವತ್ತಿನ ರಾಜಕೀಯದ ಕೆಲವೊಂದಷ್ಟು ಸನ್ನಿವೇಶಗಳು, ಪಿತೂರಿಗಳು,
ಷಡ್ಯಂತ್ರಗಳಿಗೆ ಸೋಲನ್ನ ಕಾಣಬೇಕಾಯ್ತು. ದಯಮಾಡಿ ಈ ಜಿಲ್ಲೆಯ ಜನತೆ, ಚಿನ್ನದಂತ ಜನತೆ, ನಮ್ಮ ಗೌಡ್ರು ಹೇಳ್ದಂಗೆ ಹೇಮಾವತಿ ಬಗ್ಗೆ ಬಹುಶಃ ಇವತ್ತು ನಾನೇನು ಇಲ್ಲಿ ನಿಂತು ಉದ್ದುದ್ದ ಭಾಷಣ ಮಾಡೋದೇನು ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ಇಂಚಿಂಚು ಮಾಹಿತಿ ಕೂಡ ಇವತ್ತು ಈ ಜಿಲ್ಲೆಯ ಜನತೆಗೆ ದೇವೇಗೌಡರ ಒಂದು ಕೊಡುಗೆ, ಅವರ ಒಂದು ದೂರಾಲೋಚನೆ, ಆ ಚಿಂತನೆಗಳು ಏನಿತ್ತು ಈ ಭಾಗದ ಜನತೆಯ ಒಂದು ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಅಂತಕ್ಕಂಥದ್ದು ನಮ್ಮ ಡಾಕ್ಟರ್ ರವಿ ಅಣ್ಣ ಅವ್ರಿಗಂತೂ ಇದ್ರ ಬಗ್ಗೆ ಸಂಪೂರ್ಣ PhD ಮಾಡಿದ್ದಾರೆ. ಅವರು ನಿಂತ್ರೆ ಬಹುಶಃ ಇವತ್ತು ಮಾತನಾಡಬೇಕಾಗಿತ್ತು ಡಾಕ್ಟರ್ ರವಿ ಅಣ್ಣ ಅವರು. ಹಾಗಾಗಿ ಮುಂದೆ ಇನ್ನೂ ಅನೇಕ ಸಾರ್ವಜನಿಕ ವೇದಿಕೆಗಳಲ್ಲಿ ಇವೆಲ್ಲವೂ ಕೂಡ ಚರ್ಚೆ ಮಾಡೋಣ. ಸಮಯ ಈಗಾಗಲೇ 2.5 ಗಂಟೆ ಆಗಿದೆ. ಮತ್ತೆ ಇಲ್ಲಿ ನಿಂಗಪ್ಪಣ್ಣ ಅವರು ನಮ್ಮ ಬಹುಶಃ ರಾಮಣ್ಣ ಅವರ ತಮ್ಮನೆಲ್ಲ ಅಥವಾ ಮನೆಯಲ್ಲೇ ಅಧ್ಯಕ್ಷರು ಮನೆಯಲ್ಲೇ ಊಟಕ್ಕೆ ಆಯೋಜನೆ ಮಾಡ್ಕೊಂಡಿದ್ದಾರೆ. ನಿಮ್ಗೂ ಊಟದ ಸಮಯ ಆಗಿದೆ. ಊಟದ ವ್ಯವಸ್ಥೆನೂ ಕೂಡ ನಿಂಗಪ್ಪಣ್ಣ ಅವರು ಸೇರಿದಂಗೆ ತಾಲೂಕಿನ ಎಲ್ಲ ಮುಖಂಡರುಗಳ ಸಹಕಾರದಿಂದ ಮತ್ತೆ ಜಿಲ್ಲೆಯ ಎಲ್ಲ ಪ್ರಮುಖ ನಾಯಕರುಗಳು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ. ಒಟ್ಟಾರೆಯಾಗಿ ಜನತಾದಳ ಪಕ್ಷದ ಯಾವುದೇ ಕಾರ್ಯಕ್ರಮಗಳಿದ್ರು ಕೂಡ ನಾವೆಲ್ಲರೂ ಕೂಡ ಶಾಂತಕುಮಾರ್ ಅವರಿದ್ದಾರೆ, ನಾಗರಾಜ್ ಅವರಿದ್ದಾರೆ, ತಿಮ್ಮರಾಯಪ್ಪಣ್ಣ ಅವರಿದ್ದಾರೆ, ಚೌಡರೆಡ್ಡಿ ಅವರು ಬಂದಿದ್ದಾರೆ, ತಿಪ್ಪೇಸ್ವಾಮಣ್ಣ ಅವರಿದ್ದಾರೆ, ಉಗ್ರೇಶ್ ಅಣ್ಣ ಅವರು ಇದ್ದಾರೆ, ಸಿರಾದ ನಮ್ಮ ಉಗ್ರೇಶ್ ಅಣ್ಣ ಅವರು ಇದ್ದಾರೆ, ಚೌಡರೆಡ್ಡಿ ಅವರು ಹೇಳಿದೆ. ಎಲ್ಲ ಸೇರಿ MT ಕೃಷ್ಣಪ್ಪಣ್ಣ ಅವರು ಬರಬೇಕಾಗಿತ್ತು. ನಾವು ಫೋನ್ ನಲ್ಲಿ ಮಾತನಾಡಿದೆ. ಅವ್ರು ಯಾವ್ದೋ ಒಂದ್ ಸ್ವಲ್ಪ ಕೋರ್ಟು ಕಚೇರಿ ವಿಚಾರವಾಗಿ ಬೆಂಗಳೂರಲ್ಲಿ ಇದ್ದೀನಿ ನಿಖಿಲ್ ಅವರೇ, ನಾನು ಆದಷ್ಟು ಬೇಗ ಮುಗಿಸ್ಕೊ ಬರ್ತೀನಿ ಅಂತ ಹೇಳವ್ರೆ. ಇನ್ನ ನಮ್ಮ JDLP ನಾಯಕರಾಗಿರ್ತಕ್ಕಂಥ ಮೊನ್ನೆ ಸುರೇಶ್ ಬಾಬಣ್ಣ ಅವ್ರಿಗೂ ಈಗ ತಾನೇ ಮಾತನಾಡಿದೆ. ಬಹುಶಃ ಅವರು ಯಾವ್ದೋ ಕಾರ್ಯಕ್ರಮದಲ್ಲಿ ಸ್ವಲ್ಪ ತಡವಾಗುತ್ತೆ, ಆದ್ರೆ ನಾನು ಬರ್ತೀನಿ, ಊಟಕ್ಕೆ ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಇವತ್ತಿನ ಈ